ಜೊತೆಗೆ ಸಾಲಿ ಕಲಿಯೋದಕ್ಕೂ ಹುಣ, ಈ ಎಲ್ಲ ಹಾಡುಗಳನ್ನು ಹುಣ ಸೋಪಾನ ಪದನೂ ನೀವು ಕಲಿಬೇಕು. ನಿಮ್ಮ ಅವುಗಳು ಕಡೆಗೆ ಹೋಗಿ ಇವತ್ತು ಕೇಳಿ ಹೋಗಿ ನಿಮಗೆ ಕಲಿಸ್ಕೊಡ್ತಾರೆ. ಸೋಪಾನ ಪದ, ಲಾಲಿ ಪದ, ಜೋಗುಳ ಪದ, ಬಿಸುಕಲಿನ ಪದ, ಕುಟ್ಟು ಪದ ಎಲ್ಲನೂ ನಿಮ್ಮ ಅವುಗಳು ಕೇಳಿದ್ರೆ ಹೇಳ್ತಾರೆ. ನೀವು ಕೇಳಿಲ್ಲ ಅವ್ರು ಹೇಳಿಲ್ಲ, ಇಷ್ಟ. ಅದಕ್ಕೆ ಮಾಡಿ ಬರುವ ದಿನಮಾನಗಳಲ್ಲಿ ಮಲ್ಲನಗೌಡರ ಶಾಲೆಯೊಳಗೆ ಇಡೀ ಪ್ರತಿಭಾ ಕಾರಂಜಿ ಬಹುಮಾನ ಎಲ್ಲ ನಿಮ್ಮ ಶಾಲೆಗೆ ಬಂದು ನೀರು ಟಚ್ ಹೊಟ್ಟಿರ್ಬೇಕು. ಹಂಗಾಗ್ಬೇಕು ಅನ್ನೋದು ನಮ್ಮ ಆಶಯ. ವಿಶ್ವ ಜಾನಪದ ದಿನಾಚರಣೆಯೊಳಗೆ ನಮ್ಮ ಬಸವನಗೌಡರು ಒಂದು ಮಾತು ಹೇಳಿದರು. ಏನಿಲ್ರಿ, ನನ್ನ ಆಸ್ತಿ ರೋಡ್ ಮುಂದನ 150 ಎಕರೆ ಭೂಮಿ ಅದಾವು. ಇದೆಲ್ಲ ಆಸ್ತಿ ಯಾರಿಂದಪ್ಪ ಅಂತಂದ್ರೆ ನಮ್ಮ ತಮ್ಮಗಳಿಂದನ, ಅವರೇ ನಮ್ಮ ದೊಡ್ಡ ಆಸ್ತಿ ಅಂತ ಹೇಳಿದರು. ಕೂಡು ಕುಟುಂಬ ಇವತ್ತು ಜನಪದ ಕುಟುಂಬ ಅಂದ್ರೆ ಕೂಡು ಕುಟುಂಬ ಇವತ್ತ. ಅವ್ರ ಮನ್ಯಾಗ ಆದರೂ ಇದು ತಾರತಮ್ಯನೇ ಇಲ್ಲ. ಅವ್ರಿಗೆ ಅಣ್ಣ ಮಾಡಿನಿಲ್ಲ ಎಲ್ಲರೂ ಒಪ್ಪಿಗೆನ, ತಮ್ಮ ಮಾಡಿನಿಲ್ಲ ಅನ್ನೋದು ಒಪ್ಪಿಗೆನ, ಒಬ್ಬರದು ಜಗಳಿಲ್ಲ, ಜೂಟಿಲ್ಲ. ಇದು ಜನಪದ ಸಂಸ್ಕೃತಿ, ಜನಪದ ಕುಟುಂಬ. ಇವತ್ತು ಗಂಡ ಹೆಂಡತಿ ಇಬ್ರು ಡೈವರ್ಸ್ ಕೊಟ್ಟಿರ್ತೀವಿ, ಒಂದೇ ಕಡೆಗೆ ಅದಾನಂದ್ರನ ದೊಡ್ಡ ಕುಟುಂಬ ಅನ್ನುವಂಥ ಸ್ಥಿತಿ ಇವತ್ತು ನಮ್ಮ ಪ್ಯಾಟ್ಯಾಗ ಬಂದದ. ಅದಕ್ಕೆ ಇವತ್ತು ಬಸವನಗೌಡರ ಕುಟುಂಬಕ್ಕೆ ಏನು ಮಲ್ಲನಗೌಡರ ಕುಟುಂಬ ಅದಲ್ಲ, ಆ ಮಲ್ಲನಗೌಡರು ದೊಡ್ಡವರು, ಅವ್ರು 4 ಮಂದಿ ಅದರ. ಬಸವನಗೌಡರು, ಬಾಪುಗೌಡರು ಎಲ್ಲರೂ ಇವತ್ತು ಒಂದೇ ಕಡೆಗೆ ಕುಟುಂಬ ಅದಲ್ಲ. ಅವರಿಗೆ ನಮ್ಮ ಜನಪದ ವಿಶ್ವ ಜಾನಪದ ದಿನಾಚರಣೆ ಇವತ್ತು ಆ ಕೂಡು ಕುಟುಂಬಕ್ಕೆ ನಮ್ದೆಲ್ಲರದ್ದು ಒಂದು ಶರಣಾರ್ಥಿ ಅಂತೇಳಿ ಹೇಳ್ತಾ ಅವಕಾಶ ಮಾಡಿದ್ದೀವಿ. ಧನ್ಯವಾದಗಳು.